ಪೈಪೋಟದ ಮೊದಲ ವಿಕೆಟ್ ಪತನ ಆದಂತಾಗಿದೆ. ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೂ ಕೂಡ ಅಕ್ಸೆಪ್ಟ್ ಆಗಬೇಕು. ಚಕ್ಮೇಟ್ ಇಡ್ತಾ ಇದ್ದಂತವರಿಗೆ ಚಕ್ಮೇಟ್ ಇಟ್ಟಂತಾಗಿದೆ. ರಾಮಲಿಂಗಾರೆಡ್ಡಿ ಅವರು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಜಸ್ಟ್ 48 ಅವರ್ಸ್, ವಿತಿನ್ 48 ಅವರ್ಸ್ ಅಲ್ಲಿ ಕಂಪನ ಶುರುವಾಗಿರುವಂತದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಮೊದಲ ಶಾಕ್ ಇದು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ 3 ದಿನಕ್ಕೆ ಭಿನ್ನಮತ ಸ್ಫೋಟ. ಸರ್ಕಾರಕ್ಕೆ 3 ದಿನ ಅನ್ನೋದಕ್ಕಿಂತ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ 2 ದಿನನೂ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಸಂದರ್ಭದಲ್ಲಿ ಈ ಅಸಮಾಧಾನ. ಜಲಸಂಪನ್ಮೂಲ ಖಾತೆ ಕೊಡಲಾಗಿತ್ತು ರಾಮಲಿಂಗಾರೆಡ್ಡಿ ಅವರಿಗೆ, ಆದ್ರೆ ನಂಗೆ ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅಂತ ಅವ್ರು ಪಟ್ಟನ್ನ ಹಿಡಿದಿದ್ರಂತೆ. ಅದರ ಭರವಸೆಯನ್ನ ಕೊಟ್ಟಿದ್ಯಾರು? ಡಿ.ಕೆ. ಶಿವಕುಮಾರ್ ಅವರೇ ಭರವಸೆಯನ್ನ ಕೊಟ್ಟಿದ್ರಂತೆ ಮುಖ್ಯಮಂತ್ರಿ ಆಗ್ಲಿಕ್ಕೂ ಮುಂಚೆ. ಆದ್ರೆ ಅಲ್ಲೇ ಈಗ ಮಿಸ್ ಹೊಡೆದಿರುವಂತದ್ದು. ವರ್ಡ್ ಈಸ್ ವರ್ಲ್ಡ್ ಪವರ್ ಅಂತ ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್. ಈಗ ಅವರೇ ಮಾತನ್ನ ತಪ್ಪಿದ್ದಾರಾ ಅಂತ ಪ್ರಮುಖವಾಗಿ ನಾವು ನೋಡಿದಾದ್ರೆ, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಂತ ಸಂದರ್ಭದಲ್ಲೇ ರಾಮಲಿಂಗಾರೆಡ್ಡಿ ಅವರ ಹತ್ರ ಹೋಗಿ ಸಮಾಧಾನ ಮಾಡಿ, ಸರ್ ನಿಮಗೆ ನಾನು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಆ ಖಾತೆಯನ್ನ ಕೊಡ್ತೀನಿ ಅಂತ ಹೇಳಿದ್ರಂತೆ. ಬಟ್ ಈಗ ಮಾತನ್ನ ತಪ್ಪಿದ್ದಾರೆ. ಇದು ಹೇಳಿದ್ದೆಲ್ಲವೂ ಕೂಡ ರಾಮಲಿಂಗಾರೆಡ್ಡಿ ಅವರೇ. ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಬೈರತಿ ಸುರೇಶ್ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಕರೆದು ಹೇಳಿದ್ರಂತೆ, ಸರ್ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಲಾಗುತ್ತೆ ಅಂತ. ರಾತ್ರೋರಾತ್ರಿ ಚೇಂಜ್ ಆಗಿದ್ದು ಇದೆಲ್ಲವೂ ಕೂಡ ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಏನೇನೆಲ್ಲ ಆಯ್ತು ಅಂತ. ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ, ಅವ್ರ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಆಗಿರೋದು, ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾನು ಕಾರ್ಯನಿರ್ವಹಿಸಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾನು ಕಾರ್ಯನಿರ್ವಹಿಸೋದಿಲ್ಲ, ಈ ಖಾತೆ ಬೇಡ ಅಂತ. ಹಾಗಾದ್ರೆ ಏನ್ ಮಾತಾಡಿದ್ರು ನೋಡೋಣ. ಶಿವಕುಮಾರ್ ಅವ್ರನ್ನು ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಾಡಲಿಲ್ಲ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ನೋಡಿದ್ರಲ್ಲ, ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ. ಈ ಕ್ಷಣದಲ್ಲಿ ಬರ್ತಾ ಇರುವಂತದ್ದು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಮುನಿಯಪ್ಪ ಕೂಡ ಅಸಮಾಧಾನ ಅಂತ. ಹಿರಿಯ ರಾಜಕಾರಣಿ ರಾಜೀನಾಮೆಗೆ ಚಿಂತನೆ, ಮತ್ತೆ ಆಹಾರ ಇಲಾಖೆ ಕೊಟ್ಟಿದ್ದಕ್ಕೆ ಮುನಿಯಪ್ಪ ಅವರು ಕೂಡ ಬೇಸರ ಅಂತೆ. ಹಿರಿತನ ಪರಿಗಣಿಸಿಲ್ಲ ಅಂತ ಸಚಿವ ಮುನಿಯಪ್ಪ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ ಸಿದ್ದರಾಮಯ್ಯನವರ ಗೌರ್ಮೆಂಟ್ ನಲ್ಲಿ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಸ್ಥಾನವನ್ನ ಕೊಡಲಾಗಿತ್ತು. ಈ ಬಾರಿ ಬೇರೆದ್ ಕೊಡ್ತಾರೇನೋ ಅನ್ನುವಂತ ನಿರೀಕ್ಷೆ ಇತ್ತು ಅವರಿಗೂ. ಬಟ್ ಆಹಾರ ಇಲಾಖೆಯನ್ನ ಕೊಡಲಾಗಿದೆ. ಕಳೆದ ಬಾರಿ ಯಾವ ಇಲಾಖೆ ಇತ್ತು ಅದರಲ್ಲೇ ಕಂಟಿನ್ಯೂ ಮಾಡಲಾಗಿರುವಂಥದ್ದು. ಮುನಿಯಪ್ಪ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಿರಿತನವನ್ನ ಪರಿಗಣಿಸಿಲ್ಲ ಅಂತ. 7 ಬಾರಿ ಸಂಸದರು ಅವರು, ಮೊದಲ ಬಾರಿಗೆ ಶಾಸಕರು. ನನ್ನ ಹಿರಿತನಕ್ಕೆ ಒಳ್ಳೆ ಖಾತೆ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತಂತೆ ಮುನಿಯಪ್ಪ ಅವರಿಗೆ. ಡಬಲ್ ಶಾಕ್ ಇದು, ಸಿಂಗಲ್ ಶಾಕ್ ಅಲ್ಲ. ಆರಂಭದಲ್ಲಿ ಹೇಳ್ತಾ ಇದ್ದೆ ನಾನು, ಚಕ್ಮೇಟ್ ಇಡ್ತಾ ಇದ್ದಂಥವ್ರಿಗೆ ಚಕ್ಮೇಟ್ ಇಡ್ತಾ ಇದ್ದಾರೆ ಅಂತ. ಕಾಂಗ್ರೆಸ್ನಲ್ಲಿ ಟ್ರಬಲ್ ಶೂಟರ್ ಅಂತ ಹೆಸರುವಾಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಟ್ರಬಲ್. ಈಗ ಮುನಿಯಪ್ಪ ಅವರ ಅಸಮಾಧಾನ ಕೂಡ ಮೇಜರ್ ಆಗುತ್ತೆ. ಇವತ್ತೆಂಥ ದಿನ ಬೇರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಪತ್ರವನ್ನ ಸಲ್ಲಿಸುವಂತ ದಿನ ರಾಜ್ಯಸಭೆಗೆ. ರಾಹುಲ್ ಗಾಂಧಿ ಅವರು ಕೂಡ ಬರುವಂತ ನಿರೀಕ್ಷೆ ಇದೆ. ಇಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಶಾಕ್. ಬೆಂಗಳೂರಿನವರ ಒಬ್ಬರು ದೇವನಹಳ್ಳಿಯ ಶಾಸಕರು, ಮತ್ತೊಬ್ಬರು BTM ಲೇಔಟ್ನ ಶಾಸಕರು, ಸಚಿವರಾಗಿರುವಂಥದ್ದು ಹಿರಿಯ ನಾಯಕರು. 8 ಬಾರಿ ಶಾಸಕರು ರಾಮಲಿಂಗಾರೆಡ್ಡಿ ಅವರು, 6ನೇ ಬಾರಿಗೆ ಸಚಿವರು. ಇವರು ಮೊದಲ ಬಾರಿಗೆ ರಾಜ್ಯದಲ್ಲಿ ಸಚಿವರು ಮುನಿಯಪ್ಪ ಅವರು. ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದೆ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀನಿ, ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋಕ್ಕೆ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ
ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರಿಗೆ ವ್ಯವಸಾಯ ಸೇವೆ ಮಾಡು, ಇರಿಗೇಷನ್ ರೈತರಿಗೆ ಸೇವೆ ಮಾಡು, ಇಂಥವು ಆಗಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ. ಇದೇ ವಿಚಾರದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಮತ್ತು ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಬಿ.ಕೆ. ಹರಿಪ್ರಸಾದ್ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಅವರು ಪಾಪ ಹಳ್ಳಿಲೇ ಕೆಲಸ ಬೇರೆ ಯಾವುದೋ ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿಲ್ ಸಾರ್ಟ್ ಔಟ್ ದ ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡಿ ಸಾರ್ಟ್ ಇಟ್ ಔಟ್. ತೊಂದರೆ ಎರಡೇ ದಿನಕ್ಕೆ ಈ ಥರ ಡಿಸಿಷನ್ ಅವ್ರು ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರನ್ನ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಹೈಕಮಾಂಡ್ ನಾಯಕರು ಬರ್ತಾ ಇರೋ ಟೈಮಲ್ಲಿ ಇದೊಂಥರ ಮುಜುಗರ ಅಲ್ಲ ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ, ಅವ್ರು ಆ ಥರ ಏನೂ ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಲ್ಲ, ನಾವು ಮಾತಾಡ್ತೀವಿ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಕೆಪಿಸಿಸಿ ವಕ್ತಾರರಾಗಿರುವಂತ ನಿಕೇತ್ ರಾಜ್ ಮೌರ್ಯ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆಷ್ಟೇ ಸಂಭ್ರಮದಿಂದ ಮಾತನಾಡ್ತಾ ಇದ್ರಿ, ಸಂಭ್ರಮ ಕೂಡ ಇತ್ತು. ಬಟ್ ಇವತ್ತು ಅದೇ ಮನೇಲಿ ಒಂಥರ ಸೂತಕದ ವಾತಾವರಣ. ಬಿಕಾಸ್ ರಾಮಲಿಂಗಾರೆಡ್ಡಿ ಅವರು ಹಿರಿಯ ನಾಯಕರು ಮತ್ತು ಒಂದ್ ಕಡೆ ಮುನಿಯಪ್ಪ ಅವರ ಮಾತನ್ನು ಕೂಡ ಕೇಳಿಸ್ಕೊಂಡಿದ್ದಾರೆ. ಇಲ್ಲ, ಒಂದು ಸೂತಕ ಅಂತೇನಿಲ್ಲ. ಒಂದೇನು ಅಂತಂದರೆ ಇದೊಂದು ರಾಜಕೀಯ ಪ್ರಕ್ರಿಯೆ. ಸಹಜವಾಗಿ ರಾಜಕಾರಣ ಅಂತಂದರೆ ಮಹತ್ವಾಕಾಂಕ್ಷೆಗಳಿರ್ತವೆ, ಸಮಾಧಾನಗಳಿರ್ತವೆ, ಅಸಮಾಧಾನಗಳಿರ್ತವೆ, ವಿರೋಧಗಳು ಇರ್ತವೆ. ಇದೆಲ್ಲವೂ ಇದ್ದರೆ ಮಾತ್ರ ಅದನ್ನು ನಾವು ರಾಜಕಾರಣ ಅಂತ ಕರೆಯೋಕ್ಕೆ ಸಾಧ್ಯ ಆಗುತ್ತೆ. ರಾಮಲಿಂಗಾರೆಡ್ಡಿಯವರು ಭಾಳ ಹಿರಿಯರು. ಸೊ ಅವರು ಅವ್ರದ್ದೇ ಆದಂಥ ಒಂದು ಯಾವುದೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಬಹುಶಃ ಅದಕ್ಕೆ ಮುಂಚೆ ಅವ್ರು ಹೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ನನಗೆ ಭರವಸೆ ಕೊಟ್ಟಿದ್ದರು ಅಂತ ಹೇಳಿ. ಸೊ ಹೀಗಾಗಿ ಸಾಧ್ಯ, ಇದೆಲ್ಲವೂ ಸಾಧ್ಯ. ಆದರೆ ಒಂದೇನು ಅಂತಂದರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಒಂದಿದೆ. ಹೈಕಮಾಂಡ್ ಏನೇನೋ ಒಂದು ತೀರ್ಮಾನ ತಗೊಂಡಿದೆ ಅಂತಂದರೆ ಎಲ್ಲರೂ ಕೂಡ ಅದಕ್ಕೆ ತಲೆ ಬಾಗ್ತಾರೆ. ರಾಮಲಿಂಗಾರೆಡ್ಡಿಯವರು ಕೂಡ ತಮ್ಮ ವಿದ್ಯಾರ್ಥಿ ಜೀವನದಿಂದ ಕಾಂಗ್ರೆಸ್ನಲ್ಲಿ ನಡೆದು ಬಂದವರು. ಹೈಕಮಾಂಡ್ ತಗೊಂಡಂಥ ಈ ತೀರ್ಮಾನಕ್ಕೆ ಅವ್ರದ್ದು ಕೂಡ ಸಹಮತವನ್ನು ಸೂಚಿಸ್ತಾರೆ. ಸಹಜ ಅಲ್ವಾ? ಸಹಜವಾಗಿ ಅವ್ರದ್ದೊಂದು ಸ್ವಾಭಿಮಾನ ಇಲ್ಲೊಂದು ಕಡೆ ಹರ್ಟಾದಾಗ ಅವ್ರ ಈ ಥರ ತೀರ್ಮಾನ ತೊಗೊಂಡಿರ್ತಾರೆ. ಬಹುಶಃ ಈಗಾಗಲೇ ಚೆಂಡು ಸಿದ್ದರಾಮಯ್ಯನವರ ಬೆಲೆ ಕೊಡ್ಲಿಲ್ವಾ? ಹಾಗಲ್ಲ. ಇದೇನು ಅಂತಂದರೆ ಒಂದು ಮಾತಿದೆ, ಇದೇನು ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮೊರಸೊಗಸು ಅಂತ ಹೇಳಿ. ಹಳೆ ಬೇರುಗಳು ಬೇಕು, ಹೊಸ ಚಿಗುರುಗಳು ಬೇಕು. ಸೊ ಹಿಂಗಾಗಿ ಎಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು ಪಕ್ಷದೊಳಗಡೆ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವರು ಒಬ್ಬ ಅತ್ಯಂತ ಸಮರ್ಥವಾದಂಥ ರಾಜಕಾರಣಿ ಇದ್ದರು. ಕರ್ನಾಟಕ ಕಂಡಂಥ ಒಬ್ಬ ದೊಡ್ಡ ಮಾಸ್ ಲೀಡರು. ಆದರೆ ಹೈಕಮಾಂಡ್ ಅವ್ರಿಗೆ ನೀವು ಕೆಳಗಡೆಯಿಂದ ಈ ಮೇಲಿಂದ ಒಂದು ಸಂದೇಶವನ್ನು ಕಳಿಸ್ತು, ನೀವು ಅಧಿಕಾರ ತ್ಯಾಗ ಮಾಡಬೇಕು ಅಂತ ಹೇಳಿ. ಅವರು ಇಮಿಡಿಯೇಟ್ಲಿ ಆ ಹೇಳಿದ ದಿನವೇ ಆಯಿತು ಅಂತ ಹೊರಗಡೆ ಬಂದು ಯಾವುದೇ ಅಸಮಾಧಾನವನ್ನು ತೋರಿಸದೆ ಅವರು ತಮ್ಮ ರೀತಿಯಲ್ಲಿ ಗೌರವವನ್ನು ಸೂಚಿಸಿ ಹೈಕಮಾಂಡ್ಗೆ ಅವ್ರು ನಡ್ಕೊಂಡ್ರು. ಸೊ ಅದು ಅವ್ರ ಹೈಕಮಾಂಡ್ಗೆ ಕೊಟ್ಟಂಥ ಒಂದು ಬೆಲೆ. ಸೊ ಅದೇ ಸಂದರ್ಭದಲ್ಲಿ ಇವತ್ತು ಉದಾಹರಣೆಗೆ ನನ್ನೇ ತಗೊಳ್ಳಿ, ನನ್ನನ್ನು BMTC ಚೇರ್ಮನ್ ಮಾಡಿದರು. ಆಮೇಲೆ ಚೇರ್ಮನ್ ಮಾಡಿ ಅನೌನ್ಸ್ ಮಾಡಿ ಕೆಲವೇ ದಿವಸದಲ್ಲಿ ನೀವು ಉಪಾಧ್ಯಕ್ಷರಾಗಬೇಕು ಅಂತ ಅಂದರು. ಆಗ ನಾನು ಅದಕ್ಕೆ ತಲೆಬಾಗಿ ನಾನು ಒಪ್ಕೊಂಡೆ, ನಾನು ನಿನ್ನ ಸಲ ಮಾತನಾಡಲಿಲ್ಲ. ಸೊ ಇವತ್ತು ಅದೇ ಥರದಲ್ಲಿ ಅನೇಕ ಒಂದು ಇದು ನಡೀತಾ ಇದೆ. ರಾಮಲಿಂಗಾರೆಡ್ಡಿಯವರು ಭಾಳ ಬೆಂಗಳೂರು ನಗರ ಕಂಡಂಥ ಒಬ್ಬ ಅತ್ಯಂತ ಸಭ್ಯ ಶಾಸಕರು, ಕಾಂಗ್ರೆಸ್ ಪಾರ್ಟಿ ಕಂಡಂಥ ಅತ್ಯಂತ ಶಿಸ್ತುಬದ್ಧ ನಾಯಕರು. ಸೊ ಅವ್ರಿಗೆ ಇವತ್ತು ಸ್ವಲ್ಪ ಕೂಲ್ ಮನುಷ್ಯ, ಸಜ್ಜನಿಕೆ ಎಲ್ಲವೂ ಯಾರನ್ನಾದ್ರೂ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಹೌದು. ಮತ್ತು ಸಮಯ ಪರಿಪಾಲನೆ. Yes. ಅವ್ರು ಇಷ್ಟು ಗಂಟೆಗೆ ಬರ್ತೀನಿ ಅಂದ್ರೆ ಇಷ್ಟು ಗಂಟೆಗೆ ಬರ್ತಾರೆ. ಯಾವುದೊಂದು ಮದುವೆಗೆ ಬರ್ತೀನಿ ಅಂತ ಇನ್ವಿಟೇಷನ್ ಇಸ್ಕೊಳ್ಳುವಾಗ ಅವ್ರು ಮಾತು ಕೊಟ್ಟಿದ್ರೆ ಹೋಗ್ತಾರೆ. ಒಂದು ವೇಳೆ ಹೋಗಕ್ಕೆ ಆಗಲಿಲ್ಲ ಅಂತಂದ್ರೆ ಅವ್ರು ಫೋನ್ ಮಾಡಿ ಕಮ್ಯುನಿಕೇಟ್ ಮಾಡ್ತಾರೆ, ಇವತ್ತು ಬರಕ್ಕೆ ಆಗ್ತಾ ಇಲ್ಲ, ನಾಳೆ ಬರ್ತೀನಿ ಅಂತ ಹೇಳ್ತಾರೆ. ಸೊ ಈ ಥರದ ಅವರು ಒಂದು ಮಾತು ಹೇಳಿದ್ದೆ ಏನಂದ್ರೆ, ನಾನು ಇದುವರೆಗೂ ಯಾವ 6 ಜನ CMಗಳ ಜೊತೆ ವರ್ಕ್ ಮಾಡಿದಂಥವ್ರು, 6ನೇ ಬಾರಿಗೆ ಸಚಿವರು ಅವರೇ ಹೇಳ್ತಾ ಇದ್ರು, ನಾನು ಇದುವರೆಗೂ ಮೊಯ್ಲಿ ಅವರ ಹತ್ರ ಆಗಲಿ, ಅವ್ರು ವರ್ಕ್ ಮಾಡಿರುವಂಥ SM ಕೃಷ್ಣ ಅವರ ಹತ್ರ ಆಗಲಿ, ಅದಾದಮೇಲೆ ಧರ್ಮ್ ಸಿಂಗ್ ಅವ್ರ ಜೊತೆ, ಸಿದ್ದರಾಮಯ್ಯನವ್ರ ಜೊತೆ 2 ಬಾರಿ, ಈಗ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಯಾರ ಹತ್ರನೂ ಲಾಬಿ ಮಾಡಿಲ್ಲ ಇದುವರೆಗೂ ಸಚಿವ ಸ್ಥಾನ ಕೊಡಿ ಅಂದ್ಬಿಟ್ಟು. ಹಾಗೆ ಯಾವ ಖಾತೆ ಕೊಡಿ ಅಂತಲೂ ನಾನು ಲಾಬಿ ಮಾಡಿಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರು 2023ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಇವತ್ತು ಸುದ್ದಿಗೋಷ್ಠಿಯಲ್ಲಿ ಬೈರತಿ ಸುರೇಶ್ ಅವರು ಕರೀತಾರೆ, ನನ್ನ ಕರೆದಾದ್ಮೇಲೆ ಹೇಳ್ತಾರೆ, ಸರ್ ಬೆಂಗಳೂರು ನಗರ ಅಭಿವೃದ್ಧಿ ನಿಮಗೇನೆ ಅಂತ ಆಶ್ವಾಸನೆ ಕೊಟ್ಟು ಮನೆಗೆ ಬಂದ ಮೇಲೆ ನೋಡಿದ್ರೆ ರಾತ್ರೋರಾತ್ರಿ ಚೇಂಜ್ ಆಗಿದೆ. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡಲಾಗಿತ್ತು. ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರೇ ಸಮಾಧಾನ ಮಾಡಿ ಹೇಳ್ತಾರಂತೆ, 2.5 ವರ್ಷ ಆದ್ಮೇಲೆ ಸರ್ ನಾನೇ ಕೊಡ್ತೀನಿ, ನಾನು CM ಆದಂಥ ಸಂದರ್ಭದಲ್ಲಿ ಅಂತ. ಡಿ.ಕೆ. ಶಿವಕುಮಾರ್ ಅವರ ಒಂದು ಫೇಮಸ್ ಡೈಲಾಗು ಇತ್ತೀಚೆಗೆ, ಯಾಕೆಂದ್ರೆ ಅಧಿಕಾರ ಹಂಚಿಕೆ ಆಗದಿರುವಂಥ ಹಿನ್ನೆಲೆಯಲ್ಲಿ ವರ್ಲ್ಡ್ ಈಸ್ ವರ್ಲ್ಡ್ ಪವರ್ ಅಂತ ಹೇಳ್ಕೊಂಬಂದಂಥವ್ರು ಅವರು.
ಏನಿವಾಗ ಹಾಗಾದ್ರೆ ಏನು ಆನ್ಸರ್ ಮಾಡ್ತಾರೆ ಅಂತ ಯಾರು ಮಾತಲ್ಲಿ ನಿಂತ್ಕೊಂಡಿದ್ದಾರೆ? ಅಲ್ಲ, ಒಂದು ಡಿ ಕೆ ಶಿವಕುಮಾರ್ ಅವರು ನೋಡಿ, ಒಂದು ಮಾತಿದೆ, ಸಾಂದರ್ಭಿಕ ಶಿಶು ಅನ್ನುವಂಥ ಒಂದು ಮಾತಿದೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಫೇಮಸ್ ಆಗಿರುವಂಥ ಮಾತು. ಸೊ ರಾಜಕಾರಣದಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ಸಾಂದರ್ಭಿಕ ಶಿಶುಗಳಾಗಿ ಅನೇಕ ಜನ ವರ್ತಿಸುವಂಥ ಅನಿವಾರ್ಯತೆ ಸೃಷ್ಟಿಯಾಗ್ತದೆ. ಸೊ ಹೀಗಾಗಿ ಹೈಕಮಾಂಡ್ ಯಾವುದೋ ಒಂದು ತೀರ್ಮಾನವನ್ನು ತಗೊಂಡ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಬದ್ಧರಾಗಬೇಕಾಗ್ತದೆ. ಮುಖ್ಯಮಂತ್ರಿಗಳಾಗಿದ್ದಂಥ ರಿಯಾಕ್ಷನ್ ತಗೊಳ್ತೀನಿ. ನಮ್ಮ ಜೊತೆ ಛಲವಾದಿ ನಾರಾಯಣ ಸ್ವಾಮಿ ಅವರು, ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್. ಸರ್ ನಮಸ್ಕಾರ. ನಮಸ್ಕಾರ. ಟ್ರಬಲ್ ಶೂಟರ್ಗೆ ಟ್ರಬಲ್, ಚಕ್ಮೇಟ್ ಇರುವಂತವ್ರಿಗೆ ಚಕ್ಮೇಟ್ ಅನ್ನಂಗೆ ಆಗೋಗ್ಬಿಡ್ತಲ್ಲ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ. ನೋಡಿ, ಗೃಹ ಪ್ರವೇಶದ 2ನೇ ದಿನವೇ ಚಾವಣಿ ಕುಸಿದ್ರೆ ಆ ಮನೆಯಲ್ಲಿ ವಾಸ ಮಾಡೋದು ಈ ಸುಲಭ ಆಗತ್ತಾ? ಇದು ಬಹಳ ಕಷ್ಟದ ಸಂದರ್ಭ, ಕಷ್ಟದ ದಿನಗಳು ಅವ್ರಿಗೆ. ಇನ್ನೊಂದು ಹೇಳ್ಬೇಕಂತಂದ್ರೆ, ಹೊಸ ಬಸ್ ಇದ್ದು ಡ್ರೈವರ್ ಯಾರಾದ್ರೂ ಪರವಾಗಿಲ್ಲ, ಡ್ರೈವರ್ ಸೇಮ್ ಬಸ್ ಅದೇ. ಹಳೆ ಬಸ್ಸಿಗೆ ಹೊಸ ಡ್ರೈವರ್ ಬಂದ್ರು ಹಳೆ ಗಾಡಿ ಎಷ್ಟು ಹೋಗ್ಬೇಕೋ ಅಷ್ಟೇ ಹೋಗೋದಲ್ವೇ? ಇದು ಕೆಟ್ಟು ನಿಂತ ಬಸ್ಸಿಗೆ ನೀವು ವಾಹನವನ್ನು ಬದಲಾಯಿಸಬೇಕೇ ಹೊರತು ಡ್ರೈವರ್ನ ಬದಲಾಯಿಸಿದ್ರೆ ಅದೇನು ಕೆಟ್ಟಿದ್ದು ಸರಿ ಹೋಗೋದಿಲ್ಲ. ಪರಿಸ್ಥಿತಿ ಆಗಿದೆ. ಈಗಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಎಷ್ಟೇ ಕಸರತ್ತು ಮಾಡಿದ್ರು ಇವತ್ತು ಜನರ ಮುಂದೆ ತೆರೆದು ನಿಂತಿದೆ. ಕಾಂಗ್ರೆಸ್ ವರ್ಟಿಕಲ್ ಸ್ಪ್ಲಿಟ್ ಆಗಿದೆ. ಹರಿಪ್ರಸಾದ್ ಅವರು ಅಲ್ಲಿ ಅಧ್ಯಕ್ಷರಾದ ಮೇಲೆ ಇನ್ನೂ ಅವರು ಅಧಿಕಾರ ವಹಿಸ್ಕೊಂಡೇ ಇಲ್ಲ. ಆಗ್ಲೇ ನಿನ್ನೆನೆ ಅವರು ಡಿಕ್ಲೇರ್ ಮಾಡಿಬಿಟ್ರು, ಅಧಿಕಾರ ಬೇಕಾದವರೆಲ್ಲ ಡಿ ಕೆ ಹಿಂದೆ ಹೋಗ್ರಿ, ಪಕ್ಷ ಬೇಕು ಅಂದವ್ರು ನನ್ನ ಜೊತೆ ಬನ್ನಿ. ಅಲ್ಲ, ಪಕ್ಷ ಅಂತ ಹೇಳಲಿಲ್ಲ ಅವರು, ಕೈ ಬಲಪಡಿಸಬೇಕಾದವರು ಇದು ನನ್ನಿಂದೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿಗೆ ಕೈ ಶಕ್ತಿ ಇಲ್ಲ ಬನ್ನಿ ಅಂತ ಹೇಳಿಬಿಟ್ರು, ಅವರೇ ಒಪ್ಕೊಂಡ್ಬಿಟ್ರು. ಆಮೇಲೆ 2 ವರ್ಟಿಕಲ್ ಆಗಿ ಸ್ಪ್ಲಿಟ್ ಮಾಡಿಬಿಟ್ರು. ನೀವು ಹೋಗೋರು ಅಲ್ಲಿ ಹೋಗ್ಬಿಡಿ, ನೀವು ಇನ್ನು ಉಳಿದೋರು ಇಲ್ಲಿದ್ಬಿಡಿ ಅಂತ. ಅದ್ಮೇಲೆ ಈಗ ರಾಮಲಿಂಗಾರೆಡ್ಡಿ ಅವರು ಮಾತ್ರ ರಾಜೀನಾಮೆ ಅಲ್ಲ, ಈಗಾಗಲೇ ನೋಡಿ ಈಗ ಬಂತು ರಿಯಾಕ್ಷನ್. ಹಿರಿಯರು ನಾನು ಕೂಡ 8 ಬಾರಿ ಗೆದ್ದಿರೋನು ಅಂತ ಹೇಳಿದ್ರು. ಹೌದೌದು, ಇಂಥದ್ದು ಬೇಕಾದಷ್ಟಿದೆ. 34 ಏನಾದ್ರೂ ಒಂದೇ ಸಾರಿ ಆಗ್ಬಿಟ್ಟಿದ್ರೆ ಏನೇನ್ ಇವತ್ತು ಗಂಡಾಂತರಗಳಾಗ್ತಿತ್ತೋ ಯಾರಿಗೂ ಗೊತ್ತಿರ್ಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ ರಾಜ್ಯ ಇವರ ಅಧಿಕಾರ ದಾಹದಲ್ಲಿ ಮತ್ತು ಈ ಗೊಂದಲ ಮತ್ತು ಹೋರಾಟಗಳಲ್ಲಿ ರಾಜ್ಯದ ಜನ ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ತ್ಯಜಿಸಿ ಬಿಡ್ತಾರೆ. ಜೊತೆಗೆ ಅಲ್ಲ, ತ್ಯಜಿಸೋದಕ್ಕೆ ಆಕ್ಟಿವ್ ಆಗ್ಬೇಕಲ್ಲ ಬಿಜೆಪಿ ಅಂತ, ಅದನ್ನ ಆನ್ ಗ್ರೌಂಡ್ ಅಲ್ಲಿ ಯಾರು ಮಾಡ್ತಾ ಇಲ್ವಲ್ಲ ಅಂತ. ಈಗ ನಾವು ಇಲ್ಲಿಯವರೆಗೆ ಎಷ್ಟು ಮಾಡ್ಲಿಕ್ಕೆ ಮಾಡಿದ್ದೇವೆ, ನಮ್ಮ ತೃಪ್ತಿಕರವಾಗಿಯೇ ಮಾಡಿದ್ದೇವೆ. ಆದ್ರೆ ನಿನ್ನೆ ಮೊನ್ನೆ ಈಗ 3-4 ದಿನಗಳಿಂದ ನಾವು ಸ್ವಲ್ಪ ಅಲ್ಲ, ನಾನು ಯಾಕೆ ಹೇಳಿದೆ ಅಂದ್ರೆ ಸರ್, ಈ ಮುಂಗಾರಿಗೂ ಮುಂಚೆ ತುಂಬಾ ಕಡೆ ಎಲ್ಲ ಮಳೆ ಬಂತು, ವಿರೋಧ ಪಕ್ಷ ನಾಯಕರು ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಅಲ್ಲಿ ಯಾರು ಹೋಗಿ ಸಮಾಧಾನ ಮಾಡಿದ್ದಾರೆ, ಯಾವ ಪರಿಹಾರ ಹೆಂಗ್ ಕೊಡ್ಬೇಕು ಅನ್ನುವಂಥದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ, ಸರ್ಕಾರನ ಹೆಂಗ್ ಕಿವಿ ಹಿಂಡಿದ್ದಾರೆ, ಯಾರು ಚಾಟಿ ಬೀಸಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ವು. ನಾನು ಹೋದ ವಾರದಲ್ಲೇನೆ 5 ಜಿಲ್ಲೆಗಳ ಪ್ರವಾಸ ಮಾಡಿ ನಾನು ಬಂದಿದ್ದೇನೆ. ಆಮೇಲೆ ಇನ್ನು ಇದು ಪ್ರಾರಂಭ, ಮಳೆ ಹೆಚ್ಚು ಯಾರಿಗೆ ತೊಂದರೆ ಆಗೋ ರೀತಿ ಆಗಿಲ್ಲ. ಆದ್ರೆ ಏನು ಬೆಂಗಳೂರಿನಲ್ಲಿ ತೊಂದರೆ ಆಗಿದೆ, ಯಾಕೆಂತಂದ್ರೆ ಇಲ್ಲಿ ತಗ್ಗು ಪ್ರದೇಶಗಳೆಲ್ಲ ಮನೆಗಳು ಕಟ್ಕೊಂಡು ಆಗಿದೆ. ಏನು ಇವ್ರು ಹೇಳ್ತಿದ್ರಲ್ಲ ಸಿಂಗಪೂರ್ ಮಾಡ್ತೀವಿ ಅಂತ, ಅದು ಆಗ್ಲಿಲ್ಲ. ಏನೋ ಬೆಂಗಳೂರು ಇವತ್ತು ಪರಿಸ್ಥಿತಿ ಏನಂದ್ರೆ ಇನ್ನು ಮಳೆಗಾಲ ಶುರುವಾಗ್ತಾ ಇದೆ, ಆಗ್ಲೇ ಎಲ್ಲಾ ರಸ್ತೆಗಳಲ್ಲಿ ಆ ಗುಂಡಿಗಳು ಬಿದ್ದಿದೆ. ಅದನ್ನು ತುಂಬಲಿಕ್ಕೆ ಹೋದ ಸಾರಿನೇ ಒಂದೊಂದು ಗುಂಡಿಗೆ 1 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ದಾರೆ. 3,000-2,000 ರೂಪಾಯಿ ಆಗ್ತಿದ್ದಕ್ಕೆ 1 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಅಂದ್ರೆ ಈಗೇನು ಮಾಡ್ತಾರೆ ಅದನ್ನು ಸ್ವಲ್ಪ ಕಾದು ನೋಡ್ಬೇಕು. ಈ ಜನರ ಸಮಸ್ಯೆಗಳನ್ನು ಎತ್ಕೊಂಡು ನಾವು ಹೋರಾಟ ಮಾಡೇ ಮಾಡ್ತೀವಿ. ಇದು ಚಾವಣಿ ಕುಸಿದ ಸರ್ಕಾರ, ಇದು ಇನ್ನು ಮುಂದೆ ಇದರ ಪರಿಸ್ಥಿತಿ ಇಷ್ಟೇ, ಇದರಲ್ಲಿ ಜೀವನ ಮಾಡೋದು ಕಷ್ಟ ಆಗುತ್ತೆ. ನೋಡೋಣ ಸರ್ ಹೆಂಗ್ ಹೋರಾಟ ಮಾಡ್ತೀರಾ ಅಂತ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನಿಖಿತ್ ರಾಜ್ ಮೌರ್ಯರ ಮತ್ತೊಂದು ಆ್ಯಡ್ ಆನ್ ಮಾಡ್ತೀನಿ, ನೀವು ಅವಾಗಲೇ ಆನ್ಸರ್ ಮಾಡ್ತಿದ್ರಿ, ಮಧ್ಯದಲ್ಲಿ ಇಂಟ್ರಪ್ಟ್ ಆದೆ ನಾನು. ತಾಳ್ಮೆಗೂ ಒಂದು ಮಿತಿ ಇದೆ ಅಂತ ಡಿ ಕೆ ಸುರೇಶ್ ಅವರು ಹೇಳಿದರು. ಇನ್ನೂ ಕೂಡ ಸಿದ್ದರಾಮಯ್ಯನವರು ಬಿಟ್ಟು ಕೊಡದಂಥ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ರಿಯಾಕ್ಷನ್ ಬಂದಿರೋದು ರಾಮಲಿಂಗಾರೆಡ್ಡಿ ಅವ್ರದ್ದು. ತಾಳ್ಮೆಗೂ ಮಿತಿ ಇದೆ, ಆತ್ಮಸಾಕ್ಷಿಯಾಗಿ ನಡ್ಕೊಬೇಕು, ಆತ್ಮಸಾಕ್ಷಿ ವಿರುದ್ಧ ಹೋಗಲ್ಲ.
ಅದು ಸರಿ, ಆದರೆ ಒಂದೇನು ಅಂತಂದರೆ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ. ಸರಿ ಹೋಗಿದ ನಂತರ ನೀವು ಮತ್ತೆ ನನ್ನನ್ನು ಕರಿತೀರಿ. ಪೃಥ್ವಿರಾಜ್ ಅವ್ರು ನನ್ನ ಮತ್ತೆ ಕರೀತಾರೆ. ಕರೆದ್ಬಿಟ್ಟು ನಿಖೇತ್ ಅವರೇ, ನೀವು ಅವತ್ತು ಡಿಬೇಟಲ್ಲಿ ಹೇಳಿದ್ರಿ ಇದೆಲ್ಲ ಸರಿ ಹೋಗುತ್ತೆ, ಸರಿ ಮಾಡ್ತಾರೆ ಅಂತ ಹೇಳಿ. ಅದೆಂಗೆ ಸರಿ ಮಾಡಿದ್ರಿ ಅಂತಲೂ ನೀವು ಕೇಳ್ತೀರಿ. ಹೆಂಗೆ ಸರಿ ಮಾಡ್ತೀವಿ ಅಂತಂದರೆ, ಕಾಂಗ್ರೆಸ್ ಪಕ್ಷಕ್ಕೆ ಅಂಥದ್ದೊಂದು ಸುದೀರ್ಘವಾದ ಮುನ್ನೋಟ ಇದೆ, ಅಂಥ ಒಂದು ಹೈಕಮಾಂಡ್ಗೆ ಗೌರವ ಕೊಡುವಂಥ ಒಂದು ಪರಂಪರೆ ಇದೆ. ಮತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರೋದ್ರಿಂದ ಅವರು ಕೂಡ ಈ ಸಂದರ್ಭದಲ್ಲಿ ಮ್ಯಾಟ್ರ್ ಆಗಿರೋದು ಇಷ್ಟೇ ಸರ್, ಟೈಮಿಂಗ್ಸು. ಯಾಕೆಂದರೆ 48 ಅವರ್ಸ್ ಇಲ್ಲ, ಇನ್ನು 4 ಗಂಟೆ ಆಗಿದ್ರೆ 48 ಅವರ್ಸ್ ಆಗಿರೋದು ಇವ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿ. ಜಸ್ಟ್ 1.5 ದಿನಕ್ಕೆ ಹನಿಮೂನ್ ಪೀರಿಯಡಲ್ಲೇ ಹಿಂಗೆ ಆಗ್ಬಿಟ್ರೆ ಹೆಂಗೆ ಅಂತ, ಡಿವೋರ್ಸ್ ಆಗ್ಬಿಟ್ರೆ ಅಂತ ಗಂಡ ಹೆಂಡ್ತಿಗೆ. ಡೈವೋರ್ಸ್ ಆಗಿಲ್ಲ, ಡೈವೋರ್ಸ್ ಎಲ್ಲ ಆಗಿಲ್ಲ. ಸುಮ್ಮನೆ ಏನು ಅಂತಂದರೆ ಇದು ರೈಟ್ ಟೈಮ್ ಟು ಆಸ್ಕ್ ಅವ್ರಿಗೆ. ಇನ್ನು 3 ತಿಂಗಳು ಬಿಟ್ಟು ಅವ್ರು ಇದನ್ನು ಮಾಡೋಕ್ಕಾಗತ್ತಾ? ಈಗ ನನಗೆ ಅಸಮಾಧಾನ ಇದೆ, ಅಸಮಾಧಾನ ಹೊರಗಾಕಿದ್ದಾರೆ ಅಷ್ಟೇ. ಅಸಮಾಧಾನ ಹೊರಗಾಕಿದಾಗ ಪಕ್ಷ ಏನು ಮಾಡುತ್ತೆ? ಅವ್ರನ್ನ ಕರೆದು ಸಮಾಧಾನ ಮಾಡುವಂಥ ಕೆಲಸ ಮಾಡುತ್ತೆ. ಸಮಾಧಾನ ಮಾಡ್ತಾರೆ, ಖಂಡಿತವಾಗಿಯೂ ಸಮಾಧಾನ ಮಾಡ್ತಾರೆ. ಬಹುಶಃ ನನಗಿರೋ ಮಾಹಿತಿ ಪ್ರಕಾರ ಈಗ ಚೆಂಡು ಆಗಲೇ ಸಿದ್ದರಾಮಯ್ಯನವ್ರ ಅಂಗಳಕ್ಕೆ ಹೋಗಿದೆ. ಸೊ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪರಿಸ್ಥಿತಿ ಹೋಗಿದ್ರು. ಹೌದು, ಈ ಪರಿಸ್ಥಿತಿಯನ್ನು ಎಲ್ಲ ವಿವರಿಸಿ ಇದನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕು ಅಂತ ಮಾನ್ಯ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂಥ ಸಿದ್ದರಾಮಯ್ಯನವ್ರ ಗಮನಕ್ಕೆ ತಂದಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ರಾಮಲಿಂಗಾರೆಡ್ಡಿ ಅವ್ರ ಜೊತೆಗೆ ಕೂತು ಮಾತನಾಡ್ತೀನಿ ಅಂತ ಮಾತನಾಡ್ತಾರೆ. ಬಹುಶಃ ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಇವತ್ತು ಖರ್ಗೆ ಅವರು ಬರ್ತಾ ಇದ್ದಾರೆ. ಇದೊಂದು ಸಮಯದಲ್ಲಿ ಇದು ನಡೆದಿರೋದ್ರಿಂದ ಅವರೆಲ್ಲರೂ ಕೂಡ ಹಿರಿಯರಿದ್ದಾರೆ, ಕೂತು ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ, ಇದನ್ನು ಸರಿಪಡಿಸ್ತಾರೆ ಅನ್ನುವಂಥ 100ಕ್ಕೆ 100 ಭರವಸೆ ನಮಗಿದೆ. ಇನ್ನೊಂದು ಚರ್ಚೆ ಆಗ್ತಿರೋದು ಪ್ರತಿಪಕ್ಷದವರ ಆರೋಪದ ಪ್ರಕಾರನೂ ಕೂಡ ಇದು ಡಿ ಕೆ ಅಥವಾ ಸಿದ್ದರಾಮಯ್ಯನವ್ರ ಆಟ ಅಂತ ಕಾಣಿಸುತ್ತೆ. ಹೈಕಮಾಂಡ್ ಅವ್ರು ಬರ್ತಾ ಇಲ್ಲ, ನೀವು ಹಿಂಗೆ ರಾಜೀನಾಮೆ ಕೊಟ್ಬಿಡಿ, ಆಮೇಲೆ ಅವರೇ ಹೆಂಗಿದ್ರು ಇವತ್ತು ಬರ್ತಾ ಇದ್ದಾರೆ, ಇವತ್ತೇ ಸರಿಯಾದ ಸಂದರ್ಭ, ನಿಮ್ಮ ಸಮಾಧಾನ ಮಾಡ್ಬಿಟ್ಟು ನಿಮ್ಮ ಖಾತೆ ಕೊಡ್ತಾರೆ ಅಂತ. ಇದು ಆರೋಪ, ನೀವೇ ಹೇಳಿದಂತೆ ಇದು ಆರೋಪ. ಯಾರ್ದು? ವಿರೋಧ ಪಕ್ಷದವ್ರದ್ದು. ವಿರೋಧ ಪಕ್ಷದವ್ರು ಯಾವತ್ತಾದ್ರೂ ನಮ್ಮ ಪೂರಕವಾಗಿ ಮಾತನಾಡ್ತಾರ? ಅವ್ರು ಸದಾಕಾಲ ನಮ್ಮ ವಿರುದ್ಧವೇ ಮಾತನಾಡೋದಕ್ಕಾಗಿ ವಿರೋಧ ಪಕ್ಷ ಅಂತ ಕೂರಿಸಿರೋದು. ಆದರೆ ನನಗೆ ಅವ್ರ ಮಾತುಗಳನ್ನ ನಾನು ಕೇಳ್ತಾ ಇದ್ದೆ, ನಾರಾಯಣ ಸ್ವಾಮಿ ಅವರು ಮಾತನಾಡಿದಂಥ ಮಾತುಗಳನ್ನ. ಅವರು ಈ ಸಂದರ್ಭದಲ್ಲಿ ನಿಜವಾಗಿಯೂ ಈ ವಿರೋಧ ಪಕ್ಷಕ್ಕೆ ಏನಾದರೂ ಸ್ವಲ್ಪ ಜವಾಬ್ದಾರಿ ಇದ್ದಿದ್ರೆ, ನೀವು ಹೇಳಿದಂತೆ ಎಲ್ಲಿ ಅತಿವೃಷ್ಟಿ ಆಗ್ತಾ ಇದೆ, ಇನ್ನೊಂದು ಕಡೆ ಇಷ್ಟೊತ್ತಿಗಾಗಲೇ ಭಾಳಷ್ಟು ಕಡೆಗಳಲ್ಲಿ ಮಳೆ ಶುರು ಆಗಬೇಕಾಗಿತ್ತು, ಇನ್ನೂ ಮಳೆ ಶುರು ಆಗ್ತಿಲ್ಲ, ಭಾಳಷ್ಟು ಕಡೆಗಳಲ್ಲಿ ದನಗಳಿಗೆ ಮೇವು ಸಿಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಅವರು ಗೋಶಾಲೆಗಳನ್ನು ಆರಂಭ ಮಾಡೋದ್ರ ಬಗ್ಗೆ, ಮತ್ತೊಂದ್ರ ಬಗ್ಗೆ, ರೈತರಿಗೆ ನೆರವು ಕೊಡೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಅದ್ರ ಬದಲಿಗೆ ಇವತ್ತು ವಿರೋಧ ಪಕ್ಷದವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಕಾಲೇಜುಗಳಲ್ಲಿ ಕೇಸರಿ ಶಾಲೆ ಹಾಕೊಂಬರೋದಕ್ಕೆ ಹುಡುಗರನ್ನ ಪ್ರಚೋದನೆ ಮಾಡುವಂಥ ಕೆಲಸ ಮಾಡೋದು, ಇರುವ ಸರ್ಕಾರವನ್ನು ಕಾಲೆಳೆಯುವಂಥ ಕೆಲಸ ಮಾಡ್ತಿರೋದು, ಬರೀ ಇದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಅದರ ಮುಂದುವರೆದ ಭಾಗವಾಗಿ ಎಲ್ಲೋ ಒಂದು ಕಡೆ ಅವ್ರಿಗೆ ಇವತ್ತು ರಾಮಲಿಂಗಾರೆಡ್ಡಿ ಅವ್ರಿಗಾಗಿರುವಂಥ ಅಸಮಾಧಾನವನ್ನು ಅವರು ತಮ್ಮ ಕೈಗೆತ್ಕೊಂಡು ಅದನ್ನು ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರೇ ಆಗಲಿ, ಸಚಿವರಾಗಕ್ಕೂ ಮುಂಚೆ ಸಚಿವ ಸ್ಥಾನ ಬೇಕು ಅಂತ, ಸಚಿವ ಸ್ಥಾನ ಸಿಕ್ಕ ಬಳಿಕ ನಮ್ಮದೇ ನಿರೀಕ್ಷೆ ಇರಲಿಲ್ಲ ಅಂತ ಹೇಳ್ತಾರೆ. ಬಟ್ ಈ ಖಾತೆ ಕೊಡಲಿಲ್ಲ ಅಂದರೆ ಅಸಮಾಧಾನ. ಯಾವ ಖಾತೆ ಆದ್ರೇನು ಸ್ವಾಮಿ, ನಾವು ಇದರಲ್ಲಿ ಪ್ರೂವ್ ಮಾಡ್ತೀನಿ ನಾನು ಏನು ಅಂತ. ಆ ಒಂದು ಇಲಾಖೆ ಎಷ್ಟು ದಕ್ಷವಾಗಿ ಮುನ್ನಡೆಸ್ದ ಈತ, ಅದಕ್ಕೊಂದು ಹೆಸರು ಬಂತು, ಇವ್ರು ಬಂದ ಮೇಲೆ ಇದಕ್ಕೊಂದು ರೂಪುರೇಷೆ ಮಾಡಿದ್ರು ಅಂತ ಯಾಕೆ ಪ್ರೂವ್ ಮಾಡ್ಲಿಕ್ಕೆ ಹೋಗಲ್ಲ ಅಂತ? ಯಾಕೆ ಎಲ್ಲದರಲ್ಲೂ ಕೂಡ ನನಗಿಂಥದ್ದೇ ಬೇಕು, ಹುಲ್ಲುಗಾವಲಿನ ಖಾತೆಗಳೇ ಬೇಕು ಅಂತ ಎಲ್ರಿಗೂ? ಇಲ್ಲ, ಹಂಗೆಲ್ಲ ಒಂದೇನು ಅಂತಂದರೆ, ನಾವು ಈ ಪ್ರಶ್ನೆಗೆ ಉತ್ತರ ನನ್ನನ್ನು ಕೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕೆ ಅಂತಂದರೆ, ಅವರು ಈ ಸಂದರ್ಭದಲ್ಲಿ ಅವ್ರಿಗೆ ಯಾವುದೋ ಒಂದಷ್ಟು ಕನಸುಗಳಿರ್ತವೆ. ಸೊ ನನಗಿಂಥದ್ದೊಂದು ಖಾತೆ ಸಿಕ್ಕರೆ ನನಗೆ ನ್ಯಾಯ ಕೊಡು. ಉದಾಹರಣೆಗೆ ನಾನು ಹೇಳೋದು, ಕೃಷ್ಣ ಬೈರೇಗೌಡರಿಗೆ ಕಂದಾಯ ಖಾತೆಯನ್ನು ಕೊಟ್ವಿ, ಸರ್ಕಾರ ಕೊಡ್ತು. ಕಂದಾಯ ಇಲಾಖೆಯನ್ನು ಅವ್ರು ಎಷ್ಟು ಅದ್ಭುತವಾಗಿ ನಿಭಾಯಿಸಿದ್ರು ಅಂತಂದರೆ ಇವತ್ತು ಇಡೀ ರಾಜ್ಯ ಮೆಚ್ಕೊಳ್ತಾ ಇದೆ. ನಮ್ಮ ಸರ್ಕಾರಕ್ಕೆ ಭಾಳ ಒಳ್ಳೆಯ ಹೆಸರು ತರೋದ್ರೊಳಗಡೆ ಕಂದಾಯ ಇಲಾಖೆಯಲ್ಲಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಅದೇ ಥರದಲ್ಲಿ ರಾಮಲಿಂಗಾರೆಡ್ಡಿಯವರು ಇವತ್ತು ಸಾರಿಗೆ ಇಲಾಖೆಯನ್ನು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಅತ್ಯಂತ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಂಥ ಸಾರಿಗೆ ಇಲಾಖೆಗೆ ಸಾವಿರಾರು ಬಸ್ಸುಗಳನ್ನು ಖರೀದಿ ಮಾಡಿದ್ದಾರೆ. ಶಕ್ತಿ ಯೋಜನೆಯನ್ನು ಇಡೀ ದೇಶವೇ ಮೆಚ್ಚುವಂತೆ ಕರ್ನಾಟಕದಲ್ಲಿ ನಾವು ಇವತ್ತು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಇದೆಲ್ಲದರ ಹಿಂದೆ ನಮ್ಮ ರಾಮಲಿಂಗಾರೆಡ್ಡಿಯವರ ಕೊಡುಗೆ ಇದೆ. ಸೊ ಅವರವರ ಒಂದಷ್ಟು ಎಕ್ಸ್ಪರ್ಟೈಸ್ ಇರುವಂಥ ಕ್ಷೇತ್ರಗಳು ಅವ್ರಿಗೆ ಸಿಕ್ಕರೆ ನಾವು ಕೆಲಸ ಮಾಡ್ಬೋದು ಅನ್ನುವಂಥ ನಿರೀಕ್ಷೆಗಳಿರ್ತವೆ. ಕೃಷ್ಣ ಬೈರೇಗೌಡರಿಗೂ ಸ್ಥಾನ ಸಿಗಕ್ಕೂ ಮುಂಚೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ರು. ಅವರು ಸ್ಪಷ್ಟವಾಗಿ ಹೇಳಿದ್ರು, ನನ್ನ ಕಂದಾಯ ಇಲಾಖೆ ಕೊಡಿ, ಯಾಕೆಂದರೆ ಅದರಲ್ಲಿ ಕಾರ್ಯನಿರ್ವಹಿಸಿದ್ದೆ, ಇನ್ನೂ ಈಸಿಯಾಗಿ ಇನ್ನೊಂದು 2 ವರ್ಷ ಆಗ್ಬಿಟ್ರೆ ರಿಫಾರ್ಮ್ ಮಾಡೋಕ್ಕೆ ಇನ್ನೂ ಸಕ್ಕದಾಗುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳಿದರು. ಅವ್ರು ಅನ್ಕೊಂಡಂಗೆ ಅವ್ರಿಗೆ ಕೊಡಲಿಲ್ಲ. ಮುನಿಯಪ್ಪನವರು ಕೂಡ ಬಿಫೋರೇ ನಾನು ಹೇಳಿದ್ದೆ, ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಹಿರಿಯ ನಾಯಕರಿಗೆಲ್ಲ ಹೇಳಿದ್ದೆ, ನನಗೆ ಬೇಕಾದಂಥ ಖಾತೆ ಕೊಡಲಿಲ್ಲ, ನಾನು 8 ಬಾರಿ ಗೆದ್ದಂಥವನು ಅಂತ. ಹಾಗೆ ರಾಮಲಿಂಗಾರೆಡ್ಡಿ ಅವರ ಸ್ಟೇಟ್ಮೆಂಟು, ಬರೀ 13 ಜನದಲ್ಲಿ 3 ಜನನೇ ಹಿಂಗೆ ಆಗ್ಬಿಟ್ರೆ 34 ಜನ ಆಗ್ಬಿಟ್ರೆ ಹೆಂಗೆ ಕತೆ ಅಂತ. ಇಲ್ಲ, ಹಾಗೆಲ್ಲ ಏನೂ ಆಗೋದಿಲ್ಲ. ಈ 13 ಜನದಲ್ಲಿ ಈ 3 ಜನ ಭಾಳ ಸೀನಿಯರ್ಸ್ ಇದ್ದಾರೆ. 13 ಜನದಲ್ಲಿ 3 ಜನ ಕಾಂಗ್ರೆಸ್ ಪಕ್ಷದ ಬೇರುಗಳಿಂದ ಬೆಳೆದವರಿದ್ದಾರೆ. ಇವರು 3 ಜನ ಮೂಲ ಕಾಂಗ್ರೆಸ್ಸಿಗರು, ಇವರು ಯಾರು ಹೊರಗಡೆಯಿಂದ ಬಂದು ಕಾಂಗ್ರೆಸ್ ಸೇರಿದವರಲ್ಲ. ಹೀಗಾಗಿ ತಾಯಿ ಜೊತೆ ಮಕ್ಕಳು ಜಗಳ ಆಡೋ ಥರದಲ್ಲಿ ಕೃಷ್ಣ ಬೈರೇಗೌಡರಾಗಲಿ, ಮುನಿಯಪ್ಪನವರಾಗಲಿ,
ಅಥವಾ ರಾಮಲಿಂಗಾರೆಡ್ಡಿ ಅವರಾಗಲಿ ತಾಯಿ ಮಕ್ಕಳ ಸಂಬಂಧ ಇದೆ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಅವ್ರಿಗೆ. ಸೊ ಹೀಗಾಗಿ ತಾಯಿ ಮಕ್ಕಳ ಜೊತೆ ಅವರು ಅಧಿಕಾರಯುತವಾಗಿ ಕೇಳೋ ಥರ ಅವ್ರನ್ನ ಪೀಡಿಸೋ ಥರದಲ್ಲಿ ಇವ್ರು ಕೇಳ್ತಾರಪ್ಪ. ಕೇಳೋದು ತಪ್ಪಲ್ಲ, ಅಲ್ಲ, ತಾಯಿ ಕೊಡೋದು ತಪ್ಪಲ್ಲ. ಸಂವಿಧಾನದಲ್ಲಿ ಎಲ್ಲವೂ ಕೂಡ ಸರಿನೇ, ರಾಜೀನಾಮೆ ಕೊಡುವಂಥದ್ದು ಸರಿನೇ. ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತೀನಿ, ಬಟ್ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಬಟ್ ಇದು ಪಕ್ಷಕ್ಕೆ ಮುಜುಗರ ಆಗ್ತಿರೋದಲ್ವಾ? ಮತ್ತೊಂದು ರೀತಿಯಾಗಿ ಅಸ್ತ್ರ ಆಗುತ್ತೆ ನೋಡಿ. ಎಲ್ಲವೂ ಸರಿ ಇಲ್ಲ, ಈಗ ಪ್ರತಿಪಕ್ಷ ನಾಯಕರೇ ಹೇಳಿದ್ರು ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಪುಷ್ಟಿ ಕೊಡುತ್ತಿದ್ದು ಇಂಥ ಬೆಳವಣಿಗೆಗಳು. ಒಂದೇನು ಅಂತಂದರೆ ಇವರೆಲ್ಲ ರಾಜಕಾರಣಿಗಳು, ಇವ್ರು ಯಾರು ಸನ್ಯಾಸಿಗಳಲ್ಲ. ಸೊ ರಾಜಕಾರಣ ಅಂತಂದ್ರೇ ಅದೊಂದು ಮಹತ್ವಾಕಾಂಕ್ಷೆಯ ಆಟ. ಸೊ ಅವರವರ ಮಹತ್ವಾಕಾಂಕ್ಷೆಗೆ ಪೆಟ್ಟು ಬಿದ್ದಾಗ ಅಥವಾ ಅವರು ತಮಗೆ ಕೊಟ್ಟಂಥ ಮಾತಿಗೆ ಏನೋ ಆ ರೀತಿ ನಡೆಯದೇ ಇದ್ದಾಗ ಸಹಜವಾಗಿ ಸ್ವಲ್ಪ ಕೋಪ ಮಾಡ್ಕೋತಾರೆ. ಆದರೆ ರಾಜಕಾರಣದಲ್ಲಿ ಯಾರೂ ಶತ್ರುಗಳು ಅಲ್ಲ, ಯಾರೂ ಮಿತ್ರರೂ ಅಲ್ಲ. ಎಲ್ಲರನ್ನೂ ಕರೆದು ಕೂರಿದು ಸಮಾಧಾನ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆದರೆ ನನಗೆ ಈ ಸಂದರ್ಭವನ್ನು BJPಯವರು ವಿಶ್ಲೇಷಣೆ ಮಾಡೋಕೆ ನಿಂತಿರೋದು ನೋಡಿದ್ರೆ, ನಾವಾದರೂ ಇದು ಯಾಕೆ ನಡೀತಾ ಇದೆ, ನನಗೆ ಬೇಕಾದಂಥ ಖಾತೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನೋ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. BJPಯವರು ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡೋ ರೀತಿ ಇದೆಯಲ್ಲ, ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ಈಗ ನಮ್ಮ ಸರ್ಕಾರದ ವಿರುದ್ಧ ಒಟ್ಟಾಗಿ ಸೇರಿ ಹೋರಾಟ ಮಾಡಬೇಕಾಗಿರೋದು ಅವರ ಒಂದು ಮೇಜರ್ ವರ್ಕ್, ಅದು ಅವರ ಒಂದು ಪ್ರಮುಖವಾದ ಅಜೆಂಡಾ. ಅದು ವರ್ಷ ಇವೆಲ್ಲ ಇನ್ನ ಮುಂದಿನ 2 ವರ್ಷ ಎಲೆಕ್ಷನ್ ಅಷ್ಟೇ. ಇದೊಂದೇ ವರ್ಷ ನಮಗಿರೋದು, ತುಂಬಾ ಇಂಪಾರ್ಟೆಂಟ್. ನಮಗಿರೋದು ಇದೊಂದೇ ವರ್ಷ. ಇಷ್ಟೊತ್ತಿಗಾಗಲೇ ನಿಮಗೆ ನೆನಪಿಸೋದಕ್ಕೆ ಬಯಸ್ತೀನಿ, ಸಿದ್ದರಾಮಯ್ಯನವರು ಅವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದಾಗ ಸರ್ಕಾರ ಬಂದು ಕೆಲವೇ ವರ್ಷಗಳಲ್ಲಾಗಲೇ, ಇನ್ನೂ ಚುನಾವಣೆಗೆ ಬಹಳ 2-2.5 ವರ್ಷ ಬಾಕಿ ಇದ್ದಾಗಲೇ ಜನಾರ್ದನ್ ರೆಡ್ಡಿ ವಿರುದ್ಧ ಸದನದಲ್ಲಿ ತಡೆ ತೊಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ಇವರು ಪಾದಯಾತ್ರೆಯನ್ನು ಮಾಡಿ 2013 ಎಲೆಕ್ಷನ್ 2011ರಲ್ಲಿ ಇವರು 11ರಲ್ಲೇ ಪಾದಯಾತ್ರೆ ಮಾಡಿ ಆ ಸರ್ಕಾರವನ್ನು. ಈ ವಿಚಾರಕ್ಕೆ ಬರೋದಾದ್ರೆ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಮುನಿಯಪ್ಪ ಅವ್ರು ಕೇಳಿದ್ದನ್ನ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಇದೆಯಲ್ಲ. ಸ್ಪೆಷಲಿ ನಾವು ಯಾವಾಗಲೂ ಕೂಲ್ ಮನುಷ್ಯ, ತುಂಬ ಸರಳ ವ್ಯಕ್ತಿತ್ವ, ಏನು ಹೇಳಿದ್ರು ಮಾಡ್ಕೊಂಡು ಹೋಗ್ತಾರೆ. ಪಕ್ಷದ ಶಿಸ್ತಿನ ಸಿಪಾಯಿ ರಾಮಲಿಂಗಾರೆಡ್ಡಿ ಅವರೇ ಆಗಲಿ, ಮುನಿಯಪ್ಪ ಅವರಾಗಲಿ. ಸೊ ಹೀಗಾಗಿ ಇವ್ರಿಗೆ ಯಾವ ಖಾತೆ ಕೊಟ್ಟರು ಆಮೇಲೆ ಸಮಾಧಾನ ಮಾಡ್ಬೋದು ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ಅಲ್ಲೇ ಕೊಟ್ಟಿದ್ದ ಅಂತ ಪಕ್ಷ ಇವರಿಗೆ. ಅಲ್ಲಲ್ಲ, ಓವರ್ ಕಾನ್ಫಿಡೆನ್ಸ್ ಹೇಳಲ್ಲ, ವಿರೋಧ ಬರಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಪಕ್ಷದ ವಿರುದ್ಧ ಹೋಗಲ್ಲ, ಪಕ್ಷಕ್ಕೆ ಮುಜುಗರ ತರಲ್ಲ ಅಂತ. ಅಲ್ಲಲ್ಲ, ಇದು ಕಾನ್ಫಿಡೆನ್ಸು ಓವರ್ ಕಾನ್ಫಿಡೆನ್ಸಿನ ಪ್ರಶ್ನೆ ಅಲ್ಲ. ನಾನು ಹೇಳಿದ್ನಲ್ಲ, ಇದು ತಾಯಿ ಮಕ್ಕಳ ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅದು ತಾಯಿ ಅಂತೆ, ನನ್ನ ಮಕ್ಕಳಿಗೆ ನಾನು ಈ ಜವಾಬ್ದಾರಿಯನ್ನು ಕೊಟ್ಟರೆ ಅವ್ರು ನಿಭಾಯಿಸ್ತಾರೆ ಅಂತ ಹೇಳಿ ಇದನ್ನು ನೀನು ಮಾಡು ಮಗ, ಇದು ನೀನು ಮಾಡು ಮಗ, ಇದು ನೀನು ಮಾಡು ಮಗ ಅಂತ ಕೊಟ್ಟಿದ್ದಾರೆ. ಸಹಜವಾಗಿ ಮಕ್ಕಳು ತಾಯಿನ ಪ್ರಶ್ನೆ ಮಾಡ್ತಾರೆ, ಇಲ್ಲ ಕಣಮ್ಮ ನನಗೆ ಬೇಡ ಕಣಮ್ಮ ಅಂತ ಸಿಟ್ಸ್ಕೊಂಡು ಅವರು ಕೂಡ ಜಗಳ ಮಾಡ್ತಿದ್ದಾರೆ. ಇದು ತಾಯಿ ಮಕ್ಕಳ ಜಗಳನೇ ಹೊರತು ಇದು ಹಗೆತನ ಅಲ್ಲ, ಸವಾಲಲ್ಲ, ಪ್ರತಿ ಸವಾಲಲ್ಲ. ಸೊ ತಾಯಿ ಆದವಳು ಕರೆದು ಮಕ್ಕಳನ್ನು ಮಾತನಾಡಿ ಸಮಾಧಾನ ಮಾಡೋ ಕೆಲಸ ಮಾಡ್ತಾಳೆ. ನಾನು ಹೇಳಿದ್ನಲ್ಲ, ಬಹುಶಃ ನಾಳೆ ಅಥವಾ ಅತಿ ಶೀಘ್ರದಲ್ಲಿ ನೀವೇ ನನ್ನನ್ನು ಕರಿತೀರಿ, ಪೃಥ್ವಿಯವ್ರು ಕರೀತಾರೆ. ಹೆಂಗೆ ನಿಕೇತ್ ಇಷ್ಟೆಲ್ಲ ರಾಜೀನಾಮೆ ಪತ್ರ ಕೊಟ್ಟರು, ಇಷ್ಟೆಲ್ಲ ಆಯಿತು, ಹೆಂಗೆ ಕಾಂಗ್ರೆಸ್ನಲ್ಲಿ ಇದ್ದಕ್ಕಿದ್ದಂಗೆ ಎಲ್ಲವೂ ಸರಿಯಾಗೋಯ್ತು ಅಂತ ನೀವೇ ನನ್ನ ಕರಿತೀರಿ. ಏನೂ ಆಗೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಬಹಳ ಸುಭದ್ರವಾಗಿ ಕರೆದಂಗೆ ಇರಬೇಕಾಗಿತ್ತು ಅಂತ. ಅದರಲ್ಲೂ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಟ್ರಬಲ್ ಶೂಟರ್ಗೆ ಟ್ರಬಲ್ಲು ಅಂತ. ಯಾಕೆಂದ್ರೆ ಎಷ್ಟು ಜನ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗೂ ಕೂಡ ನೆರವಾದಂಥವ್ರು DK ಶಿವಕುಮಾರ್. ಪಾಪ ಅವರು ಮುಖ್ಯಮಂತ್ರಿ ಆದಾಗಲೇ ಅವರ ಆಪ್ತ ಸ್ನೇಹಿತನನ್ನೇ ಮನವೊಲಿಸ್ಲಿಕ್ಕೆ ಆಗಿಲ್ಲ ಅಂತ. ರಾಜಕಾರಣ ಹೂವಿನ ಹಾಸಿಗೆ ಅಲ್ಲ ಸರ್, ಇದು ಕಲ್ಲು ಮುಳ್ಳಿನ ಹಾದಿ. ಈ ಕಲ್ಲು ಮುಳ್ಳಿನ ಹಾದಿಯನ್ನು ತುಳಿಯೋರ ಕಾಲು ಬಹಳ ಗಟ್ಟಿಯಾಗಿರುತ್ತೆ. ಆ ಕಾಲು ಗಟ್ಟಿಯಾಗಿದ್ದರಿಂದಲೇ 8 ಬಾರಿ ಅವರು ಶಾಸಕರಾಗಿದ್ದಾರೆ. ಆ ಕಾಲು ಗಟ್ಟಿಯಾಗಿದ್ದರಿಂದಲೇ ಅವರು ದೇವೇಗೌಡರನ್ನ ಎದುರಾಕೊಂಡು ಮೊದಲನೇ ಚುನಾವಣೆಯನ್ನು ಫೇಸ್ ಮಾಡಿದ್ದಾರೆ. ಆ ಕಾಲು ಗಟ್ಟಿಯಾಗಿರೋದ್ರಿಂದಲೇ ಇವತ್ತು ಮುಖ್ಯಮಂತ್ರಿಯಾಗಿ ಕೂಡ ಕೂತಿದ್ದಾರೆ. ಈ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಭಾಳ ಕಠಿಣ ಪರಿಸ್ಥಿತಿಗಳನ್ನು, ಸಂದರ್ಭಗಳನ್ನು ಎದುರಿಸಿ ಬಂದಿದ್ದರಿಂದಲೇ ರಾಜಕೀಯದಲ್ಲಿ ಒಂದು ಎತ್ತರವನ್ನು ತಲುಪಿದ್ದಾರೆ. ಅವರು ಇದನ್ನು ಸಮಾಧಾನ ಮಾಡುವ ಸಾಮರ್ಥ್ಯ ಅವ್ರಿಗಿದೆ, ಇದನ್ನು ಸರಿಪಡಿಸುವಂಥ ಶಕ್ತಿ ಕೂಡ ಅವ್ರಿಗಿದೆ. ಕಾಲದ ಆಟ ತೀರ ಸಹಜ. ಅಸಮಾಧಾನವನ್ನು ಹೊರಹಾಕೋದು, ಈ ರೀತಿ ಮಾತನಾಡೋದು ಸಹಜವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ ಹೊರತು ಇದು ಯಾವುದು ಅಸಹಜ ಪ್ರಕ್ರಿಯೆ ಅಲ್ಲ. ಕಡೆ ಪಕ್ಷ ನಾವು ನೋಡಿದ್ವಿ BJP ಒಳಗಡೆ ಅವತ್ತು ಜನಾರ್ದನ್ ರೆಡ್ಡಿ ಬ್ರದರ್ಸ್, ನಾವಿವತ್ತು ರಾಮಲಿಂಗಾರೆಡ್ಡಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ರಾಮಲಿಂಗಾರೆಡ್ಡಿ ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು ತಮ್ಮ ಮುಖ್ಯಮಂತ್ರಿಗಳ ಜೊತೆ ನಡ್ಕೊಂಡಂಥ ರೀತಿಯನ್ನು ಒಂದು ಸರ್ತಿ ಗಮನಿಸಿ. ಜನಾರ್ದನ್ ರೆಡ್ಡಿ ಅವರು ನೀನು ತೊಡೆ ಮುರಿತೀನಿ ಅಂತ ಹೇಳಿದ್ರು ಯಡಿಯೂರಪ್ಪನವ್ರಿಗೆ. ಜನಾರ್ದನ್ ರೆಡ್ಡಿ ಅವರು ರೆಸಾರ್ಟಿಗೆ ಕರ್ಕೊಂಡೋಗಿ ಇಡೀ ಸರ್ಕಾರನ ಬೀಳಿಸ್ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ರು. ರಾಮಲಿಂಗಾರೆಡ್ಡಿ ಅವರು ಇವತ್ತು ನನಗೆ ನೋವಾಗಿದೆ, ನನಗೆ ಕೊಡಬೇಕಾಗಿರೋ ನ್ಯಾಯ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಕೇಳೋದು ಅವ್ರ ಹಕ್ಕಿದೆ. ಅವ್ರನ್ನ ಸಮಾಧಾನ ಪಡಿಸೋದು ನಮ್ಮ ಪಕ್ಷದ ಜವಾಬ್ದಾರಿ ಇದೆ. ಪಕ್ಷ ಅವ್ರನ್ನ ಕರೆದು ಮಾತನಾಡುತ್ತೆ. ಯಾರ್ಯಾರಿಗೆ ಏನೇನಾಗಬೇಕು ಅನ್ನೋದು ಇನ್ನು ಕೇವಲ ಬಹುಶಃ ನನಗನ್ಸುತ್ತೆ ಪಕ್ಷ ಎಲ್ಲರನ್ನೂ ಕೂಡ ಜೊತೆಗೆ ತಗೊಂಡು ಹೋಗ್ತದೆ, ಎಲ್ಲರನ್ನೂ ಸಮಾಧಾನ ಮಾಡುತ್ತೆ. ಮುಸ್ಪಾವಲಿ ಇವತ್ತೇ ACC ನಾಯಕರೆಲ್ಲರೂ ಇಲ್ಲೇ ಇರುವಂಥ ಕಾರಣಕ್ಕೋಸ್ಕರ ಇವತ್ತೇ ಅವರನ್ನ ಸಮಾಧಾನ ಪಡಿಸಲಾಗುತ್ತಾ ಅನ್ನುವಂಥ ಕುತೂಹಲ ಇದೆ. ಕಾದು ನೋಡೋಣ. ಸಮಯದ ಅಭಾವ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಕೇತ್. ಥ್ಯಾಂಕ್ ಯು. ಶ್ರೀಲಂಕಾ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ